ಪತ್ರಿಕಾಗೋಷ್ಠಿ ಉದ್ದೇಶವೇನೆಂದರೆ ಜಿಲ್ಲಾ ಜಾತ್ಯತೀತ ಜನತಾದಳದ ಪರವಾಗಿ ಹೊಸ ವರ್ಷದ ಹೊಸ ಹುರುಪಿನಿಂದ ಹೊಸ ವರ್ಷ ಯಾವ ರೀತಿ ಆಚರಣೆ ಮಾಡಬೇಕು ಪಕ್ಷದ ವತಿಯಿಂದ ಅಂತಕ್ಕಂಥದ್ರ ಬಗ್ಗೆ ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿ ಉದ್ದೇಶ ಇಟ್ಕೊಂಡಿದ್ದೀವಿ. ನಾಳೆ 1 ತಾರೀಕಿನಿಂದ ಹೊಸ ವರ್ಷ ಪ್ರಾರಂಭ ಆಗ್ತದೆ. ನಮ್ಮ ಜಿಲ್ಲಾಧ್ಯಕ್ಷರು ಯುವ ನಾಯಕರಾಗಿರ್ತಕ್ಕಂಥ ಬಾಲರಾಜ್ ಗುತ್ತೇದಾರ್ ಅವರು ತಾನೇ 15 ದಿವಸ ಆಯ್ತು, ಒಂದು 5-6 ಜನರಿಗೆ ನೇಮಕ ಮಾಡ್ಯಾರ. ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ನನಗೆ ನೇಮಕ ಮಾಡ್ಯಾರ. ಇವತ್ತು ಕಾರ್ಯಾಧ್ಯಕ್ಷರಾಗಿ ಅಟೂರು ಸಾಹೇಬ್ರಿಗೆ, ಇವತ್ತು ಕಾರ್ಯಾಧ್ಯಕ್ಷರಿಗೆ ಇನ್ನೂ ಜಾಫರ್ ಭಾಯ್ ಅಂತೇಳಿ, ಯುವ ನಾಯಕರಾಗಿ ಪ್ರವೀಣ್ ಜಾಧವ್, ಲೇಬರ್ ವಿಂಗ್ ಇದು ಅಧ್ಯಕ್ಷರಾಗಿ ಇವರು, ನಮ್ಮ ಪಕ್ಷದ ಹಿರಿಯರಾಗಿ ಶಾಮರಾವ್ ಸೂರನವರು ಅದರ, ಮಲ್ಲಿಕಾರ್ಜುನ್ ಸಂಗಣಿ ಅವರು ಎಲ್ಲ ಹಳಿ ಜನರಿಗೆ ಗುರುತಿಸಿ ಅವ್ರಿಗೊಂದು ಹುದ್ದೆ ಕೊಟ್ಟು ಮತ್ತು ಹೊಸ ಜನರಿಗೆ ತೊಗೊಂಡು ಪಕ್ಷದ ಸಂಘಟನೆ ಮಾಡಬೇಕನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಈಗ ತಾನೇ ಒಂದು 10-12 ದಿವಸ ಆಯಿತು ನೇಮಕಾತಿ ಮಾಡ್ಯಾರ. ಈ ನೇಮಕಾತಿ ಮಾಡಿದ ನಂತರ ಪಕ್ಷದ ಸಂಘಟನೆ ಹ್ಯಾಂಗೆ ಮಾಡ್ಬೇಕಂತಾರೆ ಹೊಸ ವರ್ಷದಿಂದ ಪ್ರಾರಂಭ ಮಾಡುವ ಉದ್ದೇಶದಿಂದ 1ನೇ ತಾರೀಕಿಗೆ ಕೆಲಸ ಮಾಡಬೇಕಾಗಿತ್ತು. ಅದು 2ನೇ ತಾರೀಕಿಗೆ ನಮ್ಮ ಜಿಲ್ಲಾಧ್ಯಕ್ಷರ ಇವತ್ತು ಜನ್ಮದಿನ ಇರೋದರಿಂದ 2ನೇ ತಾರೀಕಿಗೆ ನಾವು ಹೊಸ ವರ್ಷವನ್ನು ನಮ್ಮ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಆ ಜಿಲ್ಲಾ ಪಕ್ಷದ ಕಚೇರಿಯಲ್ಲಿ ಒಂದು ಬೋರ್ವೆಲ್ ಹೊಡಿಸಿದ್ದಾರೆ ಅದೇ ಜಿಲ್ಲಾಧ್ಯಕ್ಷರು. ಅವತ್ತಿನ ದಿವಸ ಉದ್ಘಾಟನಾ ಕಾರ್ಯಕ್ರಮ ಕೂಡ ಅವರೇ ಮಾಡ್ತಾರೆ. ಅವರು ನಮ್ಮ ಶಾಮರಾವ್ ಸೂರನವರು ಹಿರಿಯರು ಕೂಡಿ ಉದ್ಘಾಟನಾ ಮಾಡುವ ಮುಖಾಂತರ ಸಸಿ ನೆಡುವ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ. ಪಕ್ಷದ ಕಚೇರಿಯ ಆವರಣದಲ್ಲಿ ಸಸಿ ನೆಡುವ ಕಾರ್ಯಕ್ರಮಗಳು ಕೂಡ ಅವತ್ತೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಕೈಗೊಳ್ಳಲಾಗಿದೆ. ಅದೇ ರೀತಿ ನಮ್ಮ ಪಕ್ಷದ ಭಾಳಷ್ಟು ಜನ ಹಳೆ ಬರೋ ಇವತ್ತು ಹಿರಿಯರದಾರ, ನಮ್ಮ ಆತ್ಮೀಯ ಮಿತ್ರರದಾರ, ಭಾಳಷ್ಟು ಜನ ನಮ್ಮ ಪಕ್ಷ ಬಿಟ್ಟು ಮನೆಯಲ್ಲೇ ಕೊಡ್ತಾರೆ. ಬೇರೆ ಪಕ್ಷಕ್ಕೂ ಕೂಡ ಅವ್ರು ಹೋಗಿಲ್ಲ, ಯಾವ ಕಾಂಗ್ರೆಸ್ನೂ ಹೋಗಿಲ್ಲ, ಯಾವ ಬಿ ಜೆ ಪಿಗೂ ಹೋಗಿಲ್ಲ. ಪಕ್ಷದ ತತ್ವ ಸಿದ್ಧಾಂತದ ಅಡಿಯಲ್ಲಿ ತಮ್ಮ ಜೀವನವನ್ನು ಹಂಗೆ ಮುಡಿಪಾಗಿಟ್ಟರು ಅಂಥ ವ್ಯಕ್ತಿಗಳನ್ನು ಗುರುತಿಸಿ ಇವತ್ತು ಪಕ್ಷಕ್ಕೆ ನಾವು ಆಹ್ವಾನ ಮಾಡೋದರಲ್ಲಿ ನಾವು ನಿರಂತರವಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಕೆಲವೊಬ್ರು ನಾವು ಫೋನ್ ಮುಖಾಂತರ ಬರ್ಲಿಕ್ಕೆ ಹೇಳಿದ್ದೀವಿ, ಕೆಲವೊಬ್ರು ಮನೆಗೆ ಹೋಗ್ತೀವಿ, ಅವ್ರಿಗೆ ಕರ್ಕೊಂಡು ಬಂದು ಪಕ್ಷ ಸಂಘಟನೆ ಮಾಡ್ಬೇಕಂತ ನಮ್ಮ ಉದ್ದೇಶ ಅದ. ಇವತ್ತು ಬಾಲರಾಜ್ ಗುತ್ತೇದಾರ್ ಅವರು ಹಳೆ ಬರೋ ನಮ್ಮ ಬಸವರಾಜಣ್ಣ ತಡ್ಕಲ್ ಇರ್ಬೋದು, ಶಾಮರಾವ್ ಸೂರನ್ ಇವರೆಲ್ಲ ಹಳೆ ನಾಯಕರಿದ್ದರೂ ಕೂಡ ಇವ್ರಿಗೆ ಬಸವರಾಜ್ ತಡ್ಕಲ್ ಅವರಿಗೆ ಕೋರ್ ಕಮಿಟಿ ಅಧ್ಯಕ್ಷ ಮಾಡಿ ಹಳೆ ಬರ ಸಲಹೆ ಸೂಚನೆ ಮೇರೆಗೆ ಇವತ್ತು ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ. ಇವತ್ತು ಶಾಮರಾವ್ ಸೂರನ್ ಕೂಡ ಇವತ್ತು ನಮ್ಮ ಹಳೆ ಬರಾಗಿ ಇವತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂಬಲ್ಲಿ ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು ಅದರ. ಇವರು ಅನುಭವ ತೊಗೊಂಡು ಇವತ್ತೆಲ್ಲ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ. ಹಳೆ ಬರ ಎಷ್ಟೇ ಜನ ಇರಲಿ ಅವ್ರಿಗೆ ಕರ್ಕೊಂಡು ಬಂದು ನಮ್ಮ ಪಕ್ಷ ಸಂಘಟನೆ ಮಾಡಿ ಈಗ ಬರ್ತಕ್ಕಂಥ ಈಗ 2ನೇ ತಾರೀಕಿಗೆ ಒಂದು ಹುಟ್ಟುಹಬ್ಬ ಆಚರಣೆ ಮಾಡುವ ಮುಖಾಂತರ ಮಾಡಿ 9 ಮತಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು, ಅಧ್ಯಕ್ಷರು ಮತ್ತು ಅಭ್ಯರ್ಥಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು, ಅಭ್ಯರ್ಥಿಗಳು, ವಿವಿಧ ನಿಗಮದ ಕಮಿಟಿ ಅಧ್ಯಕ್ಷರು ಎಲ್ಲರೂ ಕೂಡ ಅವತ್ತಿನ ದಿನ ಭಾಗವಹಿಸಿ ಅವತ್ತು ವಿಜೃಂಭಣೆಯಿಂದ ಅವರು ಹುಟ್ಟುಹಬ್ಬ ಆಚರಿಸಿ ಸಸಿ ನೆಡುವ ಕಾರ್ಯಕ್ರಮ ಮುಖಾಂತರ ಪಕ್ಷದ ಸಂಘಟನೆಗೆ ಚಾಲನೆ ಕೊಡುವವರಿದ್ದೇವೆ. ಅದಾದ ನಂತರ 9 ಮತಕ್ಷೇತ್ರಗಳನ್ನು ತಿರುಗಾಡಿ ಸುತ್ತಾಡಿ ಎಲ್ಲರೂ ಕೂಡಿ ಇವತ್ತು ಪಕ್ಷ ಸಂಘಟನೆ ಮಾಡಬೇಕಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಅದಕ್ಕೆ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು, ಮಹಿಳಾ ಕಾರ್ಯಕರ್ತರಿರ್ಬೋದು, ಹಿಂದುಳಿದ ವರ್ಗದವರು, SC ST ಅಲ್ಪಸಂಖ್ಯಾತರು ಎಲ್ಲ ಕಾರ್ಯಕರ್ತರು ಅವತ್ತಿನ ದಿನ ಭಾಗವಹಿಸಬೇಕಂತೇಳಿ ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡಿಕೊಂಡು ನನ್ನ ಹೆಸರು ಬಸವರಾಜ್ ಬಿರ್ಬಿಟ್ಟೆ, ಮಹಾಪ್ರಧಾನ ಕಾರ್ಯದರ್ಶಿ, ಕಲಬುರಗಿ.